ಗುಡ್ ನ್ಯೂಸ್ ಇದೀಗ ಎಲ್ಲ ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ಇನ್ನು ಭೀಮ್ ನಂತಹ ಆಪ್ಗಳ ಮೂಲಕ ವ್ಯವಹಾರವನ್ನ ಮಾಡುತ್ತಿರುವವರಿಗೆ ಅಂದ್ರೆ ಟ್ರಾನ್ಸಾಕ್ಷನ್ ಹಣವನ್ನ ವರ್ಗಾವಣೆ ಮಾಡುವವರಿಗೆ ಅಥವಾ QR ಕೋಡ್ ಸ್ಕ್ಯಾನ್ ಮಾಡುವ ಮೂಲಕ ಹಣವನ್ನ ಇದೀಗ ವ್ಯವಹಾರವನ್ನ ಫೋನ್ ಪೇ, ಗೂಗಲ್ ಪೇ ಮೂಲಕ ಮಾಡುವವರಿಗೆ ಇದೀಗ ಗುಡ್ ನ್ಯೂಸ್ ಇದೆ. ಎಸ್ ವೀಕ್ಷಕರೇ, ನೀವು ಏನಾದರೂ ಮಿಸ್ ಆಗಿ ಬೇರೆಯವರ ಖಾತೆಗೆ ಹಣವನ್ನ ವರ್ಗಾವಣೆ ಮಾಡಿದ್ರೆ ತಕ್ಷಣವೇ ನೀವು ಹಣವನ್ನ ವಾಪಸ್ ಪಡೆಯಬಹುದು. ಹೌದು ವೀಕ್ಷಕರೇ, ಈ ರೀತಿಯ ಹೊಸ ಫೀಚರ್ ಅನ್ನ ಇದೀಗ UPI NPCI ಪರಿಚಯಿಸಿದೆ. ಎಸ್ ವೀಕ್ಷಕರೇ, ಸೊ ಮಿಸ್ ಆಗಿ ಬೇರೆಯವರ ಖಾತೆಗೆ ಹಣ ವರ್ಗಾವಣೆ ಆದ್ರೆ ಹೇಗೆ ಹಣವನ್ನ ಹಿಂಪಡೆದುಕೊಳ್ಳಬೇಕು ಎಂಬುದರ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ತಿಳಿಯೋಣ. ಇನ್ನು UPIಗೆ ಸಂಬಂಧಿಸಿದಂತೆ ಇದೀಗ ವ್ಯವಸ್ಥೆಯನ್ನ ಜಾರಿಗೆ ಮಾಡಲಾಗುತ್ತಿದ್ದು ಹೊಸ ಫೀಚರ್ ಅನ್ನ ಕೂಡ ಜಾರಿಗೆ ಮಾಡಲಾಗುತ್ತಿದೆ. ಇನ್ನು ಮುಂದೆ ನೀವು UPI ಪಿನ್ ಎಂಟರ್ ಮಾಡುವ ಮೂಲಕ ಹಣವನ್ನ ವರ್ಗಾವಣೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಸೊ ಇನ್ನು ಮುಂದೆ ಹೊಸ ರೂಲ್ಸ್ ಬದಲಾವಣೆ ಮಾಡಲಾಗಿದ್ದು ಏನಿದು ಎಂಬುದರ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ತಿಳಿಯೋಣ. ಸೊ ವೀಕ್ಷಕರೇ, ಮಾಹಿತಿಯನ್ನ ಸಂಪೂರ್ಣವಾಗಿ ನಿಮಗೆ ಅರ್ಥವಾಗುವ ರೀತಿಯಲ್ಲಿ ತಿಳಿಸಿದ್ದೀವಿ. ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಮತ್ತು ಇದೇ ರೀತಿ ಉಪಯುಕ್ತವಾದ ಮಾಹಿತಿಗಳನ್ನ ಪಡೆಯಲು ನಮ್ಮ ಈ ಕನ್ನಡ ಆಲ್ರೌಂಡ್ ಚಾನೆಲ್ ಅನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ. ಹೌದು, ಡಿಜಿಟಲ್ ಪಾವತಿಗಳಲ್ಲಿ ಭಾರತ ಜಗತ್ತಿಗೆ ಮಾದರಿಯಾಗುತ್ತಿದೆ. ಈಗ ಚಹಾ ಅಂಗಡಿಗಳಿಂದ ಶಾಪಿಂಗ್ ಮಾಲ್ಗಳವರೆಗೆ UPI ವಹಿವಾಟುಗಳು ಎಲ್ಲೆಡೆಯೂ ಇವೆ. UPI ಯೊಂದಿಗೆ ರಿಚಾರ್ಜ್ಗಳು ಮತ್ತು ಬಿಲ್ಗಳನ್ನ ಪಾವತಿ ಮಾಡಬಹುದು, ಅದು ಕೂಡ ಸುಲಭವಾಗಿ. ಇನ್ನು ಕೆಲವೊಮ್ಮೆ ಈ ರೀತಿ ಹಣ ವ್ಯವಹಾರ ಮಾಡುವಾಗ ಆಕಸ್ಮಿಕವಾಗಿ ಬೇರೆಯವರ ಖಾತೆಗೆ ಅಥವಾ ಬೇರೆಯವರ ಮೊಬೈಲ್ ಸಂಖ್ಯೆಗೆ ಅಥವಾ QR ಕೋಡ್ಗೆ ಹಣವನ್ನ ನೀವು ಏನಾದರೂ ಕಳುಹಿಸಿದರೆ ಅಥವಾ ಟ್ರಾನ್ಸಾಕ್ಷನ್ ಮಾಡಿದರೆ ನಿಮಗೆ ಬಹಳ ದೊಡ್ಡ ನಷ್ಟ, ನೋವು ಉಂಟಾಗುತ್ತೆ. ಸೊ ಹೀಗಾಗಿ ಈ ಹಣ ಹೇಗೆ ಮರಳಿ ಬರುತ್ತಾ ಅಥವಾ ಹೇಗೆ ಮರಳಿ ಪಡೆಯಬೇಕು ಎಂಬುದರ ಕುರಿತು ದಿನಪೂರ್ತಿ ಚಿಂತಿಸುತ್ತಾರೆ. ಹೀಗಾಗಿ ವೀಕ್ಷಕರೇ, ನೀವು ಏನಾದರೂ ಆಕಸ್ಮಿಕವಾಗಿ ಬೇರೆಯವರ ಸಂಖ್ಯೆಗೆ ಹಣ ಕಳುಹಿಸಿದರೆ ತಕ್ಷಣ ನೀವು ಹಣವನ್ನ ಹಿಂಪಡೆಯಬಹುದು. ಅದು ಹೇಗೆ ಎಂಬುದರ ಕುರಿತು ಮಾಹಿತಿ ಇಲ್ಲಿದೆ ನೋಡಿ. ಎಸ್ ವೀಕ್ಷಕರೇ, ನೀವು ಏನಾದರೂ ಗೂಗಲ್ ಪೇ, ಫೋನ್ ಪೇ, ಪೇಟಿಎಂ ಅಥವಾ ಭೀಮ್ ನಂತಹ UPI ಅಪ್ಲಿಕೇಶನ್ಗಳ ಮೂಲಕ ಹಣವನ್ನು ನೀವು ತಪ್ಪಾಗಿ ಬೇರೆಯವರ UPI ಆಪ್ಗೆ ಹಣ ವರ್ಗಾಯಿಸಿದರೆ ಇನ್ನು ಮುಂದೆ ಭಯ ಪಡುವ ಅವಶ್ಯಕತೆ ಇಲ್ಲ. ಎಸ್ ವೀಕ್ಷಕರೇ, ನೀವು ಬೇಗನೆ ದೂರು ಸಲ್ಲಿಸಿದ್ರೆ ನಿಮಗೆ ಹಣ ತಕ್ಷಣವೇ ವಾಪಸ್ ಸಿಗಲಿದೆ. ಸೊ ಮೊದಲಿಗೆ ನೀವು ನಿಮ್ಮ ಅಪ್ಲಿಕೇಶನ್ ನಲ್ಲಿ ವರದಿ ಮಾಡಿ. ಎಸ್ ವೀಕ್ಷಕರೇ, ನೀವು ಮಾಡಬೇಕಾದ ಮೊದಲ ಕೆಲಸವೇನೆಂದರೆ ಹಣವನ್ನು ಕಳುಹಿಸಿದ ಅಪ್ಲಿಕೇಶನ್ ನಲ್ಲಿ ದೂರು ಸಲ್ಲಿಸಬೇಕು. ಅದು ಫೋನ್ ಪೇ, ಗೂಗಲ್ ಪೇ, ಹೀಗೆ UPI ಯಾವುದೇ ಬಗೆಯ UPI ಆಪ್ ಆಗಿರಬಹುದು. ಇನ್ನು UPI ವಹಿವಾಟು ಆಯ್ಕೆ ಮಾಡುವ ಮೂಲಕ ನೀವು ಮಾಡಿರುವ UTR ಕಾಪಿ ಸಂಖ್ಯೆಯನ್ನ ವಿವರಣೆಯೊಂದಿಗೆ ಸ್ಕ್ರೀನ್ಶಾಟ್ ಮೂಲಕ ನಿಮ್ಮ ಹತ್ರ ನೀವು ಇಟ್ಟುಕೊಳ್ಳಬೇಕು. ನಂತರ ಬ್ಯಾಂಕ್ ಅಥವಾ NPCI ಅವರನ್ನ ನೀವು ಸಂಪರ್ಕಿಸಬೇಕಾಗುತ್ತೆ. ಸೊ NPCI ಮೂಲಕ ನೀವು UPI UTR ಕಾಪಿಯನ್ನ ಎಂಟರ್ ಮಾಡುವ ಮೂಲಕ ಸುಲಭವಾಗಿ ದೂರು ನೀಡುವುದರ ಮೂಲಕ ನೀವು ನಿಮ್ಮ ಹಣ ಮರಳಿ ಪಡೆಯಬಹುದು. ಅಥವಾ ಟೋಲ್ ಫ್ರೀ ಸಂಖ್ಯೆ 1800120170 ಈ ಸಂಖ್ಯೆಗೆ ಕರೆ ಮಾಡುವ ಮೂಲಕ ನೀವು ನಿಮ್ಮ ಹಣವನ್ನ ಮರಳಿ ಪಡೆಯಬಹುದಾಗಿದೆ ವೀಕ್ಷಕರೇ. ಇನ್ನು ಮುಂದೆ ಡಿಜಿಟಲ್ ಪಾವತಿ ವ್ಯವಸ್ಥೆಯನ್ನ ಇದೀಗ ಹೊಸದಾಗಿ ಪರಿಚಯಿಸಲಾಗುತ್ತಿದ್ದು ಇನ್ನು ಮುಂದೆ ಫೇಶಿಯಲ್ ರೆಕಗ್ನೈಸೇಷನ್ ಹಾಗೂ ಫಿಂಗರ್ ಪ್ರಿಂಟ್ ಆಧಾರಿತ ದೃಢೀಕರಣದ ಮೂಲಕ ಹಣವನ್ನ ಪಾವತಿ ಮಾಡುವ ಅವಕಾಶವನ್ನು ಇದೀಗ ಆರಂಭ ಮಾಡಲಾಗುತ್ತಿದೆ. ಇನ್ನು ಮುಂದೆ ನೀವು UPI ಪಿನ್ ಎಂಟರ್ ಮಾಡಿದರೆ ಮಾತ್ರವಲ್ಲ, ನಿಮ್ಮ ಫೇಶಿಯಲ್ ರೆಕಗ್ನೈಸೇಷನ್ ಮತ್ತು ಫಿಂಗರ್ ಪ್ರಿಂಟ್ ಆಧಾರಿತ ದೃಢೀಕರಣ ಆದ ಬಳಿಕವೇ ನೀವು ಮತ್ತೊಬ್ಬರ ಬ್ಯಾಂಕ್ ಖಾತೆಗೆ ಹಣ UPI ಮೂಲಕ ಪಾವತಿ ಮಾಡಬಹುದು. ಇದರಿಂದ ಫ್ರಾಡ್, ವಂಚನೆ ಮತ್ತು ಗ್ರಾಹಕರಿಗೆ ನಷ್ಟ ಆಗದಂತೆ ನೋಡಿಕೊಳ್ಳುವುದು ಮುಖ್ಯ ಉದ್ದೇಶವಾಗಿದೆ. ಹೀಗಾಗಿ ವೀಕ್ಷಕರೇ, ಎಲ್ಲರಿಗೂ ಈ ಮಾಹಿತಿ, ಈ ವಿಡಿಯೋವನ್ನ ವಾಟ್ಸಪ್, ಫೇಸ್ಬುಕ್ ಅಲ್ಲಿ ಮರೆಯದೆ ಶೇರ್ ಮಾಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಶುಭ ದಿನ.